ಹೇ ಶಾಲೋಮ್ ಇಸ್ರೇಲ್, ಅತ್ಯುನ್ನತ ಕ್ರಿಸ್ತನು ಆಶೀರ್ವದಿಸುತ್ತಾನೆ. ನಾಯಕರೊಂದಿಗೆ 15 ನಿಮಿಷಗಳ ಮತ್ತೊಂದು ಆವೃತ್ತಿಗೆ ಸುಸ್ವಾಗತ. ನಾನು ನನ್ನ ಬಲಕ್ಕೆ ಕ್ಯಾಪ್ಟನ್ ಜೋಶಿಯ, ಅಧಿಕಾರಿ ಅಬ್ರಹಾಂ. ಆದ್ದರಿಂದ ಇಂದಿನ ವಿಷಯವು ಪೆಂಟೆಕೋಸ್ಟ್ ಆಗಿರುತ್ತದೆ. ಇದು ಪರಮಾತ್ಮನ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಆದ್ದರಿಂದ ನಾವು ಸಂಡೇನೊಂದಿಗೆ ಪ್ರಾರಂಭಿಸೋಣ. ಅಲ್ಲಿ ವ್ಯಾಖ್ಯಾನವನ್ನು ಪಡೆಯಿರಿ. ಇದು ಜೊಂಡರಿನ್ ಕಾಂಪ್ಯಾಕ್ಟ್ ಬೈಬಲ್ ನಿಘಂಟು ಪುಟ 446. ಪೆಂಟೆಕೋಸ್ಟ್ ಎಂಬ ಪದವು ಗ್ರೀಕ್ನಿಂದ 50ನೇ ದಿನಕ್ಕೆ ಬಂದಿದೆ. ಇದು ಪಾಸೋವರ್ ಹಬ್ಬದ ನಂತರ 50ನೇ ದಿನದಂದು ಬಿದ್ದಿತು. ಆ ಮೊದಲ ಭಾಗವನ್ನು ಮತ್ತೊಮ್ಮೆ ಓದಿ. ಈ ಪದವು 50ನೇ ದಿನಕ್ಕೆ ಗ್ರೀಕ್ನಿಂದ ಬಂದಿದೆ. ಆದ್ದರಿಂದ ಇದು ಗ್ರೀಕ್ ಅರ್ಥ 50ನೇ ದಿನದಿಂದ ಬಂದಿದೆ. ನೀವು ಪೆಂಟಾವನ್ನು ನೋಡಿದಾಗ ಅದು 5 ಪೆಂಟಾವನ್ನು ಪ್ರತಿನಿಧಿಸುತ್ತದೆ. 50ನೇ ದಿನಕ್ಕೆ ಹೋಗುವ 5 ಪೆಂಟೆಕೋಸ್ಟ್ ಅನ್ನು ಪ್ರತಿನಿಧಿಸುತ್ತದೆ. ಇನ್ನೊಮ್ಮೆ ಓದಿ. ಈ ಪದವು 50ನೇ ದಿನಕ್ಕೆ ಗ್ರೀಕ್ನಿಂದ ಬಂದಿದೆ. ಇದು ಪಾಸೋವರ್ ಹಬ್ಬದ ನಂತರ 50ನೇ ದಿನದಂದು ಬಿದ್ದಿತು. ಸರಿ ಅಷ್ಟೇ? ಹೌದು. ಸರಿ. ಈಗ ಯಾಜಕಕಾಂಡ 23. ಈಗ ಅದು ಪಸ್ಕದ ನಂತರ 50ನೇ ದಿನ ಎಂದು ಹೇಳುತ್ತದೆ. ಅದು ಒಂದು ರೀತಿಯ ಸಾರ್ವತ್ರಿಕವಾಗಿತ್ತು. ಇದು ನಿಖರವಾಗಿ 50 ದಿನಗಳು ಅಲ್ಲ, ಆದರೆ ಅದಕ್ಕೆ ಒಂದು ಕೀಲಿಯೂ ಇದೆ. ಮತ್ತು ಯಾಜಕಕಾಂಡ 23 ಮತ್ತು 15. ಯಾಜಕಕಾಂಡ ಅಧ್ಯಾಯ 23 ಪದ್ಯ 15. ಮತ್ತು ಸಬ್ಬತ್ನ ನಂತರದ ಮರುದಿನದಿಂದ ನೀವು ಎಣಿಸುತ್ತೀರಿ, ನೀವು 7 ಸಬ್ಬತ್ಗಳನ್ನು ಅರ್ಪಿಸುವ ಮಾರ್ಗದ ಕವಚವನ್ನು ತಂದ ದಿನದಿಂದ ಪೂರ್ಣಗೊಳ್ಳುವಿರಿ. ಅದು ಅಲ್ಲಿಯೇ ಇರುವ ಕೀಲಿಕೈ. 7 ಸಬ್ಬತ್ಗಳು ಪೂರ್ಣಗೊಳ್ಳಬೇಕು. ಆದ್ದರಿಂದ ನೀವು ಪಾಸ್ತೋವರ್ ನಂತರ ಎಣಿಕೆಯನ್ನು ಪ್ರಾರಂಭಿಸಲು ಮತ್ತು 50 ದಿನಗಳನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ. ಇದು 7 ಸಬ್ಬತ್ಗಳಾಗಿರಬೇಕು. ಹಾಗಾದರೆ ಈ ವರ್ಷದಂತೆ ಸೋಮವಾರದಂದು ಪಾಸೋವರ್ ಎಂದು ಹೇಳೋಣ, ಸರಿ? ವಾರವು ಈಗಾಗಲೇ ಪ್ರಾರಂಭವಾಗಿದೆ. ಆದ್ದರಿಂದ ನೀವು 7 ಪೂರ್ಣ ಸಬ್ಬತ್ಗಳನ್ನು ಪಡೆಯಲು ಮುಂದಿನ ವಾರ ಎಣಿಸಲು ಪ್ರಾರಂಭಿಸಬೇಕು. ಉದಾಹರಣೆಗೆ ಅದರ ಭಾಗವನ್ನು ಓದಿ. ಮತ್ತು ಸಬ್ಬತ್ನ ಮರುದಿನದಿಂದ ನೀವು ಎಣಿಸುತ್ತೀರಿ, ನೀವು 7 ಸಬ್ಬತ್ಗಳನ್ನು ಅರ್ಪಿಸುವ ಮಾರ್ಗವನ್ನು ತಂದ ದಿನದಿಂದ ಪೂರ್ಣಗೊಳ್ಳಬೇಕು. ಅಂದರೆ 49 ದಿನಗಳು. ಮುಂದೆ ಓದಿ. 7ನೇ ಸಬ್ಬತ್ ನಂತರ ನಾಳೆಯವರೆಗೆ. ಆದ್ದರಿಂದ 49ನೇ ದಿನದ ನಂತರ ಬನ್ನಿ. ನೀವು 50 ದಿನಗಳನ್ನು ಎಣಿಸಿ ಕರ್ತನಿಗೆ ಹೊಸ ಮಾಂಸದ ನೈವೇದ್ಯವನ್ನು ಅರ್ಪಿಸಬೇಕು. ಆದ್ದರಿಂದ ಈಗ ಪದ್ಯ 4ಕ್ಕೆ ನೆಗೆಯಿರಿ. ಪದ್ಯ 4. ಇವುಗಳು ಭಗವಂತನ ಹಬ್ಬಗಳು ಮತ್ತು ಪವಿತ್ರ ಸಭೆಗಳು. ಇವುಗಳನ್ನು ನೀವು ಅವರ ಕಾಲದಲ್ಲಿ ಘೋಷಿಸಬೇಕು, ಅವರ ಋತುಗಳಲ್ಲಿ. ಆದ್ದರಿಂದ ಪೆಂಟೆಕೋಸ್ಟ್ ಕಾಲೋಚಿತ ಹಬ್ಬದ ದಿನವಾಗಿದೆ. ಸರಿ. ನನಗೆ ಎಕ್ಸೋಡಸ್ ನೀಡಿ. ಪೆಂಟೆಕೋಸ್ಟ್ ಒಂದು ಕಾಲೋಚಿತ ಹಬ್ಬದ ದಿನವಾಗಿದೆ. ಸರಿ. ಎಕ್ಸೋಡಸ್ ಅಧ್ಯಾಯ 23. ನಾವು ಪದ್ಯ 16 ಅನ್ನು ಓದುತ್ತೇವೆ. ಎಕ್ಸೋಡಸ್ ಅಧ್ಯಾಯ 23 ಪದ್ಯ 16. ಮತ್ತು ಸುಗ್ಗಿಯ ಹಬ್ಬ ನಿಮ್ಮ ಶ್ರಮದ ಮೊದಲ ಫಲಗಳು. ನೀವು ಹೊಲದಲ್ಲಿ ಮತ್ತು ಸಂಗ್ರಹಿಸುವ ಹಬ್ಬದಲ್ಲಿ ಬಿತ್ತಿದ್ದೀರಿ. ನಾವು ಅಲ್ಲಿಯೇ ನಿಲ್ಲಿಸುತ್ತೇವೆ. ನಾವು ಮೊದಲ ಭಾಗವನ್ನು ಮಾತ್ರ ಬಯಸುತ್ತೇವೆ, ಏಕೆಂದರೆ ಗ್ಯಾಲನ್ಗಳ ಹಬ್ಬವು ಮತ್ತೊಂದು ಹಬ್ಬದ ದಿನಕ್ಕೆ ಹೋಗುತ್ತದೆ. ಆದರೆ ಮೊದಲ ಭಾಗವನ್ನು ಮತ್ತೊಮ್ಮೆ ಓದಿ. ಮತ್ತು ಸುಗ್ಗಿಯ ಹಬ್ಬ, ನಿನ್ನ ಶ್ರಮದ ಮೊದಲ ಫಲ. ಆದ್ದರಿಂದ ಈಗ ಕೀಲಿಯು ಸುಗ್ಗಿಯ ಹಬ್ಬವನ್ನು ಹೇಳುತ್ತದೆ. ಇದು ಪೆಂಟೆಕೋಸ್ಟ್ಗೆ ಮತ್ತೊಂದು ಪದವಾಗಿದೆ. ಅದನ್ನು ಸುಗ್ಗಿಯ ಹಬ್ಬ ಎನ್ನುತ್ತಾರೆ. ಸರಿ. ಮತ್ತೊಮ್ಮೆ ಓದಿ. ಮತ್ತು ಸುಗ್ಗಿಯ ಹಬ್ಬ, ನಿನ್ನ ಶ್ರಮದ ಮೊದಲ ಫಲ. ಮತ್ತು ಅದು ಕೀಲಿಯಾಗಿದೆ. ಸರಿ. ಆದ್ದರಿಂದ ಪೆಂಟೆಕೋಸ್ಟ್ ನಮ್ಮ ಮೊದಲ ಹಣ್ಣುಗಳನ್ನು ತರುತ್ತಿತ್ತು. ಸರಿ. ಮುಂದೆ ಓದಿ. ಅಷ್ಟೇ? ನೀವು ಹೊಲದಲ್ಲಿ ಬಿತ್ತಿದ್ದೀರಿ. ಸರಿ. ಆದ್ದರಿಂದ ಈಗ ನನಗೆ ಎಸ್ತರ್ 8ನೇ ಅಧ್ಯಾಯವನ್ನು ತ್ವರಿತವಾಗಿ ಕೊಡು. ಎಸ್ತರ್ ಅಧ್ಯಾಯ 8 ಪದ್ಯ 9. ಈಗ ಪಂಚಾಶತ್ತಮವು ವರ್ಷದ 3ನೇ ತಿಂಗಳಲ್ಲಿ ನಡೆಯುತ್ತದೆ. ಸರಿ. ವರ್ಷದ 3ನೇ ತಿಂಗಳು. ಈಗ ಇದು ವಿಶೇಷವಾಗಿ ಪೆಂಟೆಕೋಸ್ಟ್ಗೆ ಹೋಗುತ್ತಿಲ್ಲ, ಆದರೆ ನಾನು ನಿಮಗೆ 3ನೇ ತಿಂಗಳು ಮತ್ತು ಅದು ಬೈಬಲ್ನಲ್ಲಿ ನೀಡಿದ ಹೆಸರನ್ನು ತೋರಿಸುತ್ತಿದ್ದೇನೆ. ಸರಿ. ಬನ್ನಿ. ಎಸ್ತರ್ ಪುಸ್ತಕ ಅಧ್ಯಾಯ 8 ಪದ್ಯ 9. ಆ ಸಮಯದಲ್ಲಿ 3ನೆಯ ತಿಂಗಳಿನಲ್ಲಿ ರಾಜನ ಶಾಸ್ತ್ರಿಗಳು ಕರೆಯಲ್ಪಟ್ಟರು. ಅದು ಸಿಲ್ವಾನ್ ತಿಂಗಳು. 3ನೇ ತಿಂಗಳಲ್ಲಿ ಅದು ಸಿಲ್ವಾನ್. 7 ವಾರಗಳನ್ನು ನಿನಗೆ ಎಣಿಸಬೇಕು. ನೀವು ಜೋಳಕ್ಕೆ ಕುಡಗೋಲು ಹಾಕಲು ಪ್ರಾರಂಭಿಸಿದ ಸಮಯದಿಂದ 7 ವಾರಗಳನ್ನು ಎಣಿಸಲು ಪ್ರಾರಂಭಿಸಿ. ಬನ್ನಿ.
ಮತ್ತು ನಿನ್ನ ದೇವರಾದ ಕರ್ತನು ನಿನ್ನನ್ನು ಆಶೀರ್ವದಿಸಿದ ಪ್ರಕಾರ ನೀನು ನಿನ್ನ ದೇವರಾದ ಕರ್ತನಿಗೆ ಕೊಡುವ ನಿನ್ನ ಹಸ್ತದ ಸ್ವೇಚ್ಛಾಚಾರದ ಕಾಣಿಕೆಯೊಂದಿಗೆ ನಿನ್ನ ದೇವರಾದ ಕರ್ತನಿಗೆ ವಾರಗಳ ಹಬ್ಬವನ್ನು ಆಚರಿಸಬೇಕು. ಹಾಗಾಗಿ ಹಬ್ಬದ ಸಮಯದಲ್ಲಿ ನೈವೇದ್ಯಗಳನ್ನು ತಂದಿದ್ದೇವೆ. ಸರಿ, ನಾವು ಇತರರೊಂದಿಗೆ ಮಾಡಿದಂತೆ ಬನ್ನಿ. ಮತ್ತು ನಿನ್ನ ದೇವರಾದ ಕರ್ತನ ಮುಂದೆ ನೀನು ಮತ್ತು ನಿನ್ನ ಮಗನು ನಿನ್ನ ಮಗಳು ನಿನ್ನ ಸೇವಕನು ನಿನ್ನ ದಾಸಿಯೂ ಸಂತೋಷಪಡುವಿರಿ. ಆದ್ದರಿಂದ ಈ ಹಬ್ಬವನ್ನು ನಾವು ಆನಂದಿಸಲು ಮಾಡಲಾಗಿದೆ. ಅದು ಯಾರು ಹೇಳುತ್ತದೆ? ಯಾರು ಹಾಜರಾಗಬೇಕು? ನಿನ್ನ ದೇವರಾದ ಕರ್ತನು ತನ್ನ ಹೆಸರನ್ನು ಇಡಲು ಆರಿಸಿಕೊಂಡ ಸ್ಥಳದಲ್ಲಿ ನಿನ್ನ ಮಗನು ನಿನ್ನ ಮಗಳು ನಿನ್ನ ಸೇವಕನು ನಿನ್ನ ದಾಸಿಯು ನಿನ್ನ ದ್ವಾರಗಳೊಳಗಿರುವ ಲೇವಿಯರು ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಅನಾಥರು ವಿಧವೆಯೂ. ಹಾಗಾದರೆ ಇದರ ಅರ್ಥವೇನು? ಇದು ಪವಿತ್ರ ಸಭೆ, ಪರಮಾತ್ಮನು ಸ್ಥಾಪಿಸಿದ ಪವಿತ್ರ ಸಭೆ. ಸರಿ, ಈಗ ನನಗೆ ಟೋಬಿಟ್ ಅಧ್ಯಾಯ 2 ನೀಡಿ. ಟೋಬಿಟ್ ಅಧ್ಯಾಯ 2 ಮತ್ತು ನಾವು ಪದ್ಯ 1 ಪಡೆಯೋಣ. ಟೋಬಿಟ್ ಪುಸ್ತಕದ ಅಧ್ಯಾಯ 2 ಪದ್ಯ 1. ಈಗ ನಾನು ಮತ್ತು ನನ್ನ ಹೆಂಡತಿ ಮತ್ತೆ ಮನೆಗೆ ಬಂದಾಗ 7 ವಾರಗಳ ಪವಿತ್ರ ಹಬ್ಬವಾದ ಪೆಂಟೆಕೋಸ್ಟ್ ಹಬ್ಬದಂದು ಅಣ್ಣನನ್ನು ನನ್ನ ಮಗ ಟೋಬಿಯಾಸ್ನೊಂದಿಗೆ ನನಗೆ ಪುನಃಸ್ಥಾಪಿಸಲಾಯಿತು. ಅದು ಅದೇ ವಿಷಯದ ಬಗ್ಗೆ ಮಾತನಾಡುತ್ತಿದೆ ಎಂದು ಸಾಬೀತುಪಡಿಸುವ ಒಂದು ನಿಯಮವಾಗಿದೆ. ಪೆಂಟೆಕೋಸ್ಟ್ ಇದು 7 ವಾರಗಳ ಹಬ್ಬವಾಗಿದೆ. ಬನ್ನಿ. ಒಳ್ಳೆಯ ಭೋಜನವಿತ್ತು ಏನು? ಒಳ್ಳೆಯ ಭೋಜನ ನನಗೆ ಸಿದ್ಧವಾಯಿತು. ಹಾಗಾಗಿ ಈಗ ಹೇಳಿದಂತೆ ಹಬ್ಬ ಪರಮಾತ್ಮನು ಯಾಜಕಕಾಂಡ 23 ಮತ್ತು 4ರಲ್ಲಿ ಹೀಗೆ ಹೇಳಿದನು, ಇವುಗಳು ನನ್ನ ಹಬ್ಬಗಳು, ಅವುಗಳ ಕಾಲದಲ್ಲಿ ನೀವು ಘೋಷಿಸಬೇಕು. ನಾವು ಭೋಜನವನ್ನು ತಯಾರಿಸುತ್ತೇವೆ. ಮತ್ತು ಎಕ್ಸೋಡಸ್ ಎಂದರೇನು? ನಿಮ್ಮ ಮಗ, ನಿಮ್ಮ ಹೆಂಡತಿ, ನಿಮ್ಮ ಮಗಳು, ದಾಸಿಮಯ್ಯರು ಯಾರು ಕೂಡಿ ಬಂದು ಪರಮಾತ್ಮನ ಮುಂದೆ ಔತಣ ಮಾಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ಮತ್ತೊಮ್ಮೆ ಓದಿ 2 ಮತ್ತು 1. ಈಗ ನಾನು ಮತ್ತೆ ಮನೆಗೆ ಬಂದಾಗ ನನ್ನ ಹೆಂಡತಿ ಅನ್ನ ನನ್ನ ಮಗ ಟೋಬಿಯಾಸ್ನೊಂದಿಗೆ ಪೆಂಟೆಕೋಸ್ಟ್ ಹಬ್ಬದಂದು ನನಗೆ ಪುನಃಸ್ಥಾಪಿಸಲ್ಪಟ್ಟಳು. ಇದು 7 ವಾರಗಳ ಪವಿತ್ರ ಹಬ್ಬವಾಗಿದೆ. ಆದ್ದರಿಂದ ಈಗ ನಾವು ಅಧ್ಯಾಯ 1ಕ್ಕೆ ಹಿಂತಿರುಗಿ ಮತ್ತು ಪದ್ಯ 2 ಅಧ್ಯಾಯ 1 ಪದ್ಯ 2 ನೋಡೋಣ. ಅಸಿರಿಯನ್ನರ ರಾಜ ಅಮೋಡೆಸರ್ನ ಕಾಲದಲ್ಲಿ ಆ ನಗರದ ಬಲಭಾಗದಲ್ಲಿರುವ ತೆಸ್ಬೆಯಿಂದ ಬಂಧಿತನಾಗಿದ್ದನು. ಅಸ್ಸೂರ್ನ ಮೇಲಿರುವ ಗಲಿಲಿಯಲ್ಲಿ ನಫ್ತಾಲಿ ಎಂದು ಸರಿಯಾಗಿ ಕರೆಯಲ್ಪಡುತ್ತದೆ. ಮುಂದೆ ಓದಿ. ನಾನು ಟೋಬಿಟ್ ನನ್ನ ಜೀವನದ ಎಲ್ಲಾ ದಿನಗಳಲ್ಲಿ ಅದರ ಮಾರ್ಗದಲ್ಲಿ ನಡೆದಿದ್ದೇನೆ. ಅದನ್ನು ಮತ್ತೊಮ್ಮೆ ಓದಿ. ಪದ್ಯ 2 ಅಸ್ಸಿರಿಯನ್ನರ ರಾಜ ಅಮೋಡೆಸರ್ನ ಸಮಯದಲ್ಲಿ. ಈಗ ಅಮೋಡೆಸರ್ ಶಾಲ್ಮನೆಸರ್ ಆಗಿದ್ದಾನೆ. ಅದೇ ವ್ಯಕ್ತಿ, ನಿಮಗೆ ತಿಳಿದಿರುವಂತೆ ಆ ನಗರದ ಬಲಭಾಗದಲ್ಲಿರುವ ತೆಸ್ಬೆಯಿಂದ ಸೆರೆಯಾಳು. ಆದ್ದರಿಂದ ಈಗ ಇದು ಅಸಿರಿಯಾದ ಸೆರೆಯಲ್ಲಿದ್ದ ಟೋಬಿಟ್ ಬಗ್ಗೆ ಮಾತನಾಡುತ್ತಿದೆ. ಅಧ್ಯಾಯ 2ರಲ್ಲಿ ಓದಿ. ಅವರು ಪಂಚಾಶತ್ತಮ ಹಬ್ಬವನ್ನು ಆಚರಿಸಿದರು. ಈಗ ನೀವು ಕಾನೂನು ಮತ್ತು ಯಾಜಕಕಾಂಡ, ಎಕ್ಸೋಡಸ್ ಮತ್ತು ಇತ್ಯಾದಿಗಳಲ್ಲಿ ಓದುತ್ತೀರಿ. ಹಬ್ಬವನ್ನು ಆಚರಿಸಲು ನೀವು ಯೆರೂಸಲೇಮಿಗೆ ಹೋಗಬೇಕಾಗಿತ್ತು. ಅಸಿರಿಯಾದಲ್ಲಿ ಪೆಂಟೆಕೋಸ್ಟ್ ಹಬ್ಬವನ್ನು ಇಟ್ಟುಕೊಂಡು ನಾವು ಇಲ್ಲಿಯೇ ಸೆರೆಯಲ್ಲಿ ಟೋಬಿಟ್ ಅನ್ನು ಓದುತ್ತೇವೆ. ಸರಿ, ಹಾಗಾಗಿ ಹಬ್ಬವನ್ನು ನಮ್ಮ ಸೆರೆಯಲ್ಲಿ ಇಟ್ಟುಕೊಳ್ಳಬಹುದು. ನಾವಿಬ್ಬರೂ ಒಂದಾಗಿ ಮತ್ತೆ ಒಂದಾಗಿದ್ದೇವೆ. ಈಗ ನಾನು ಮತ್ತೆ ಮನೆಗೆ ಬಂದಾಗ ಮತ್ತು ನನ್ನ ಹೆಂಡತಿ ಅನ್ನ ನನ್ನ ಮಗ ಟೋಬಿಯಾಸ್ನೊಂದಿಗೆ ಪೆಂಟೆಕೋಸ್ಟ್ ಹಬ್ಬದಂದು ನನಗೆ ಪುನಃಸ್ಥಾಪಿಸಲ್ಪಟ್ಟಳು. ಅದು 7 ವಾರಗಳ ಪವಿತ್ರ ಹಬ್ಬವಾಗಿದೆ. ಸರಿ, ಅಸಿರಿಯಾದ ಸೆರೆಯಲ್ಲಿ ಪ್ರವಾದಿ ಟೋಬಿಟ್ ಹಬ್ಬವನ್ನು ಇಟ್ಟುಕೊಂಡಿದ್ದರು. ಸರಿ, ಈಗ ನನಗೆ 2ನೇ ಮಕಾಬೀಸ್ ನಿಜವಾದ ತ್ವರಿತ ನೀಡಿ. ಆ 2ನೇ ಮಕಾಬೀಸ್ ಅಧ್ಯಾಯ 12ಗೆ ಹೋಗೋಣ. ಸರಿ, ಗ್ರೀಕ್ ಸೆರೆಯಲ್ಲಿ ನಮ್ಮ ಪೂರ್ವಜರು ಏನು ಮಾಡಿದರು ಎಂದು ನೋಡೋಣ. ಸರಿ, 2ನೇ ಮಕ್ಕಬೀಸ್ ಅಧ್ಯಾಯ 12 ಪದ್ಯ 31 ಮತ್ತು 32. 2ನೇ ಮಕ್ಕಬೀಸ್ ಅಧ್ಯಾಯ 12 ಪದ್ಯ 31. ಅವರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಅವರು ಇನ್ನೂ ಅವರೊಂದಿಗೆ ಸ್ನೇಹದಿಂದ ಇರಬೇಕೆಂದು ಬಯಸಿದರು. ಮತ್ತು ಆದ್ದರಿಂದ ಅವರು ಜೆರುಸಲೇಮಿಗೆ ಬಂದರು. ವಾರಗಳ ಹಬ್ಬವು ಸಮೀಪಿಸುತ್ತಿದೆ. ಆದ್ದರಿಂದ ಈಗ ಗ್ರೀಕ್ ಸೆರೆಯಲ್ಲಿ ಅವರು ಜೆರುಸಲೇಮ್ಗೆ ಹೋದರು. ಆದರೆ ನಾವು ಟೋಬಿಟ್ ಅನ್ನು ಓದುತ್ತೇವೆ. ಅವನು ಅದನ್ನು ಅಶ್ಶೂರದಲ್ಲಿ ಇರಿಸಿದನು. ಮತ್ತೊಮ್ಮೆ ಓದಿ. ಅವರು ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಅವರು ಇನ್ನೂ ಅವರೊಂದಿಗೆ ಸ್ನೇಹದಿಂದ ಇರಬೇಕೆಂದು ಬಯಸಿದರು. ಮತ್ತು ಆದ್ದರಿಂದ ಅವರು ಜೆರುಸಲೇಮಿಗೆ ಬಂದರು. ವಾರಗಳ ಹಬ್ಬವು ಸಮೀಪಿಸುತ್ತೆ. ಇನ್ನೊಮ್ಮೆ ಓದಿ. ಮೊದಲ ಹಣ್ಣುಗಳ ದಿನದಲ್ಲಿ ನೀವು ಕರ್ತನಿಗೆ ಹೊಸ ಮಾಂಸದ ನೈವೇದ್ಯವನ್ನು ತರುವಾಗ ನಿಮ್ಮ ವಾರಗಳು ಹೊರಬಂದ ನಂತರ ನೀವು ಪವಿತ್ರ ಸಭೆಯನ್ನು ಹೊಂದಿರಬೇಕು. ನೀವು ಯಾವುದೇ ಸೇವಾಕಾರ್ಯವನ್ನು ಮಾಡಬಾರದು. ಸರಿ, ನಮ್ಮ ಪೂರ್ವಜರು ಹಬ್ಬವನ್ನು ಆಚರಿಸುವ ಬಗ್ಗೆ ನಾವು ಓದುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಅಡಿಯಲ್ಲಿ ಅದನ್ನು ಹೇಗೆ ಸ್ಥಾಪಿಸಲಾಯಿತು ಎಂಬುದರ ಕುರಿತು ನಾವು ಓದುತ್ತೇವೆ. ಹೋಗೋಣ. ಹೊಸ ಒಡಂಬಡಿಕೆಯ ಕಾಯ್ದೆಗಳ ಅಧ್ಯಾಯ 1ಕ್ಕೆ ಹೋಗೋಣ.
ಕ್ರಿಸ್ತನ ಮರಣದ ನಂತರ ನಮ್ಮ ಪೂರ್ವಜರು ಅದನ್ನು ಇಟ್ಟುಕೊಂಡಿದ್ದಾರೆಯೇ ಎಂದು ನೋಡೋಣ. ನಿಮಗೆ ತಿಳಿದಿರುವ ಕಾರಣ ಕ್ರಿಶ್ಚಿಯನ್ ಜಗತ್ತಿನಲ್ಲಿ ಅವರು ನಮಗೆ ಹೇಳಲು ಹೊರಟಿದ್ದಾರೆ, ನಾವು ಇನ್ನು ಮುಂದೆ ಆ ವಿಷಯವನ್ನು ಮಾಡಬೇಕಾಗಿಲ್ಲ, ಸರಿ? ಆದ್ದರಿಂದ ನಾವು ಅದನ್ನು ಪರಿಶೀಲಿಸೋಣ. ಕಾಯ್ದೆಗಳು ಅಧ್ಯಾಯ 1. ಓದೋಣ. ನಾವು ಅಲ್ಲಿಗೆ ಹೋಗುವ ಮೊದಲು ಕೊಲೊಸ್ಸಿಯನ್ನರನ್ನು ಪಡೆಯಿರಿ. ಮೊದಲು ಕೊಲೊಸ್ಸಿಯನ್ನರನ್ನು ಪಡೆಯೋಣ. ಕೊಲಾಷಿಯನ್ಸ್ ಅಧ್ಯಾಯ 2 ಮತ್ತು ಪದ್ಯ ಓದಿ 14. ಸರಿ. ಕೊಲೊಸ್ಸಿಯನ್ಸ್ ಅಧ್ಯಾಯ 2 ಪದ್ಯ 14. ಇದನ್ನು ವೀಕ್ಷಿಸಿ. ನಮಗೆ ವಿರುದ್ಧವಾಗಿದ್ದ ಸುಗ್ರೀವಾಜ್ಞೆಗಳ ಕೈಬರಹವನ್ನು ಅಳಿಸಿಹಾಕುವುದು ಮತ್ತು ನಮಗೆ ವಿರುದ್ಧವಾದ ಮತ್ತು ಅದನ್ನು ತನ್ನ ಶಿಲುಬೆಗೆ ಹೊಡೆಯುವುದು. ಈಗ ಇದು ಕ್ರಿಸ್ತನ ಬಗ್ಗೆ ಮಾತನಾಡುತ್ತಿದೆ. ಅವನು ಏನು ಮಾಡಿದನೆಂದು ಅದು ಹೇಳುತ್ತದೆ. ನಮಗೆ ವಿರುದ್ಧವಾದ ಸುಗ್ರೀವಾಜ್ಞೆಗಳ ಕೈಬರಹವನ್ನು ಅಳಿಸಿಹಾಕುವುದು. ಆದ್ದರಿಂದ ಅವನು ಅಳಿಸಿಹಾಕಿದ ಈ ವಿಷಯಗಳು ನಮಗೆ ವಿರುದ್ಧವಾಗಿವೆ. ಅದು ನಮಗೆ ವಿರುದ್ಧವಾಗಿತ್ತು. ಬನ್ನಿ. ಮತ್ತು ಅದನ್ನು ದಾರಿಯಿಂದ ತೆಗೆದುಕೊಂಡರು. ಅವನು ಈ ವಿಷಯಗಳನ್ನು ದಾರಿಯಿಂದ ತೆಗೆದುಕೊಂಡನು. ಅದನ್ನು ಅವನ ಶಿಲುಬೆಗೆ ಮೊಳೆ ಹೊಡೆಯುವುದು. ಮತ್ತು ಅವನು ಅದನ್ನು ತನ್ನ ಶಿಲುಬೆಗೆ ಹೊಡೆದನು. ಈಗ ಅವರು ಹಬ್ಬದ ದಿನಗಳ ಬಗ್ಗೆ ಮಾತನಾಡುತ್ತಾರೆಯೇ ಎಂದು ನೋಡೋಣ. ಕಾಯ್ದೆಗಳ ಅಧ್ಯಾಯ 1ಕ್ಕೆ ಹೋಗೋಣ. ಪದ್ಯ 9 ಓದಿ. ಕಾಯ್ದೆಗಳು ಅಧ್ಯಾಯ 1 ಪದ್ಯ 9. ಮತ್ತು ಅವನು ಈ ವಿಷಯಗಳನ್ನು ಹೇಳಿದಾಗ ಅವರು ನೋಡುತ್ತಿರುವಾಗ ಅವನು ಎತ್ತಲ್ಪಟ್ಟನು ಮತ್ತು ಅವರ ದೃಷ್ಟಿಯಲ್ಲಿ ಒಂದು ಮೋಡವು ಅವನನ್ನು ಸ್ವೀಕರಿಸಿತು. ಮತ್ತು ಅವರು ಸ್ವರ್ಗದ ಕಡೆಗೆ ದೃಢವಾಗಿ ನೋಡುತ್ತಿರುವಾಗ ಅವನು ಮೇಲಕ್ಕೆ ಹೋಗುತ್ತಿರುವಾಗ ಇಗೋ, ಇಬ್ಬರು ಪುರುಷರು ಬಿಳಿ ವಸ್ತ್ರಗಳನ್ನು ಧರಿಸಿ ಅವರ ಬಳಿಯಲ್ಲಿ ನಿಂತಿದ್ದರು. ಅವರು ಹೇಳಿದರು, ಗಲಿಲಾಯದ ಜನರೇ, ನೀವು ಏಕೆ ಸ್ವರ್ಗದ ಕಡೆಗೆ ನೋಡುತ್ತಿದ್ದೀರಿ? ನಿಮ್ಮಿಂದ ಸ್ವರ್ಗಕ್ಕೆ ಕೊಂಡೊಯ್ಯಲ್ಪಟ್ಟ ಯೇಸು, ಅವನು ಸ್ವರ್ಗಕ್ಕೆ ಹೋಗುವುದನ್ನು ನೋಡಿದಂತೆಯೇ ಬರುತ್ತಾನೆ ಎಂದು ಅದು ಹೇಳುತ್ತದೆ. ಹಾಗಾಗಿ ಆತನನ್ನು ಕೈಗೆತ್ತಿಕೊಂಡ ರೀತಿಯಲ್ಲಿಯೇ ಹೇಳುತ್ತದೆ. ಅವನು ಹಿಂತಿರುಗಲಿದ್ದಾನೆ. ಆದರೆ ನಾನು ಬಯಸಿದ ಅಂಶವೆಂದರೆ ಈ ಹೊತ್ತಿಗೆ ಕ್ರಿಸ್ತನನ್ನು ಶಿಲುಬೆಗೇರಿಸಲಾಗಿದೆ ಎಂದು ನಮಗೆ ತಿಳಿದಿದೆ. ಅವನು ಸತ್ತನು, ಮತ್ತೆ ಎದ್ದನು ಮತ್ತು ಅವನು ಸ್ವರ್ಗಕ್ಕೆ ಏರಿದನು. ಇದೀಗ ಕಾಯ್ದೆಗಳ ಅಧ್ಯಾಯ 2ಕ್ಕೆ ಹೋಗಿ. ಸರಿ. ಪದ್ಯ 1. ಕಾಯ್ದೆಗಳು ಅಧ್ಯಾಯ 2 ಪದ್ಯ 1. ಮತ್ತು ಪೆಂಟೆಕೋಸ್ಟ್ ದಿನವು ಸಂಪೂರ್ಣವಾಗಿ ಬಂದಾಗ. ಯಾವಾಗ ಏನು? ಪೆಂಟೆಕೋಸ್ಟ್ ದಿನವು ಸಂಪೂರ್ಣವಾಗಿ ಬಂದಿತು. ಮುಖ್ಯ ಪದವನ್ನು ಗಮನಿಸಿ, ಪೆಂಟೆಕೋಸ್ಟ್ ದಿನ. ಇದು ಒಂದು ದಿನ. ಹಾಗಾಗಿ ಅದು ಧರ್ಮವಲ್ಲ, ಆದ್ದರಿಂದ ಪೆಂಟೆಕೋಸ್ಟಲ್ ಬೈಬಲ್ನಲ್ಲಿಲ್ಲ, ಸರಿ? ಇನ್ನೊಮ್ಮೆ ಓದಿ. ಮತ್ತು ಪಂಚಾಶತ್ತಮದ ದಿನವು ಸಂಪೂರ್ಣವಾಗಿ ಬಂದಾಗ ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಒಂದೇ ಮನಸ್ಸಿನಿಂದ ಇದ್ದರು. ಈಗ ಅರ್ಥವೇನು? ಭೋಜನವನ್ನು ತಯಾರಿಸಲು ಮತ್ತು ಅತ್ಯುನ್ನತವಾದ ವಿಷಯವನ್ನು ಆನಂದಿಸಲು ಇದು ಪವಿತ್ರ ಘಟಿಕೋತ್ಸವವಾಗಿ ಬಂದಿತು. ಸರಿ. ಇನ್ನೊಮ್ಮೆ ಓದಿ. ಮತ್ತು ಪಂಚಾಶತ್ತಮದ ದಿನವು ಸಂಪೂರ್ಣವಾಗಿ ಬಂದಾಗ ನೀವು ಆ ವಾಕ್ಯವನ್ನು ಪೆಂಟೆಕೋಸ್ಟ್ ದಿನವನ್ನು ಧ್ಯಾನಿಸಬೇಕೆಂದು ನಾನು ಬಯಸುತ್ತೇನೆ. ಈಗ ನಾವು ವಾರಗಳ ಹಬ್ಬದ ಬಗ್ಗೆ ಓದಿದ್ದೇವೆ, ಆದರೆ ಆ ಒಂದು ನಿರ್ದಿಷ್ಟ ದಿನಕ್ಕೆ ಹೋಗಲು ನೀವು ವಾರಗಳನ್ನು ಎಣಿಸಿದ್ದೀರಿ. ಅದು ಅಷ್ಟೇ. ಆದ್ದರಿಂದ ನೀವು ಸಾಧ್ಯವಿಲ್ಲ. ನೀವು ಈ ದಿನವನ್ನು ತೆಗೆದುಕೊಂಡು ಇಡೀ ಧರ್ಮವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಇದನ್ನು ಮಾಡಲು ಸಾಧ್ಯವಿಲ್ಲ. ಅದು ಬೈಬಲ್ನಲ್ಲಿಲ್ಲ, ಸರಿ? ನಾವು ಜೊತೆಯಲ್ಲಿ ಹೋಗಬೇಕು. ಭಗವಂತ ಹೀಗೆ ಹೇಳುತ್ತಾನೆ. ಆದ್ದರಿಂದ ಈಗ ಕಾಯ್ದೆಗಳು ಅಧ್ಯಾಯ 20ಗೆ ಹೋಗಿ. ಸರಿ. ಆದ್ದರಿಂದ ಮತ್ತೊಮ್ಮೆ ನಾವು ಕಾಯ್ದೆಗಳು ಅಧ್ಯಾಯ 2 ಓದುತ್ತಿದ್ದೇವೆ. ಕ್ರಿಸ್ತನು ಶಿಲುಬೆಗೇರಿಸಲ್ಪಟ್ಟನು, ಮರಣಹೊಂದಿದನು, ಅವನು ಎದ್ದನು, ಅವನು ಈಗಾಗಲೇ ಏರಿದನು ಮತ್ತು ಅವರು ಹಬ್ಬದ ದಿನವನ್ನು ಇರಿಸಿಕೊಳ್ಳಲು ಮುಂದಿನ ಅಧ್ಯಾಯದಲ್ಲಿ ಬಂದರು. ಸರಿ. ಹಾಗಾಗಿ ಅವನು ಶಿಲುಬೆಗೆ ಹೊಡೆಯಲ್ಪಟ್ಟ ವಿಷಯದ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಅವರು ಶಿಲುಬೆಗೆ ಅತ್ಯಂತ ಹೆಚ್ಚಿನ ಹಬ್ಬದ ದಿನಗಳನ್ನು ಇಟ್ಟುಕೊಳ್ಳಲಿಲ್ಲ. ಅವರು ತ್ಯಾಗದ ಕಾನೂನಿಗೆ ಮೊಳೆ ಹೊಡೆದರು. ಸರಿ. ಆದ್ದರಿಂದ ರಕ್ತ, ಎತ್ತುಗಳ ರಕ್ತ, ಆಡುಗಳು, ಪ್ರಾಣಿಗಳು ಇತ್ಯಾದಿ. ಅದನ್ನೇ ಅವನು ಶಿಲುಬೆಗೆ ಹಾಕಿದನು, ಆದರೆ ಅವರು ಇನ್ನೂ ಹಬ್ಬವನ್ನು ಇಡಲು ಬಂದರು. ಪಾಲ್ ಬಗ್ಗೆ ಓದೋಣ. ಕಾಯ್ದೆಗಳು ಅಧ್ಯಾಯ 20 ಪದ್ಯ 16. ಪೌಲನು ಎಫೆಸಸ್ ಮೂಲಕ ಮಾರಾಟ ಮಾಡಲು ನಿರ್ಧರಿಸಿದನು, ಏಕೆಂದರೆ ಅವನು ಪೆಂಟೆಕೋಸ್ಟ್ ದಿನದಂದು ಜೆರುಸಲೇಮಿನಲ್ಲಿ ಇರಲು ಸಾಧ್ಯವಾದರೆ ಅವನು ಆತುರದಿಂದ ಏಷ್ಯಾದಲ್ಲಿ ಸಮಯವನ್ನು ಕಳೆಯುವುದಿಲ್ಲ. ಆದ್ದರಿಂದ ಪೌಲನು ಪಂಚಾಶತ್ತಮದ ದಿನವನ್ನು ಆಚರಿಸಲು ನಿರ್ಧರಿಸಿದನು. ಸರಿ. ಕ್ರಿಸ್ತನಾಗಿರಲಿಲ್ಲ, ಅಂದರೆ ಕ್ರಿಸ್ತನು ಪೌಲನಿಗೆ ಕಲಿಸಲಿಲ್ಲವೇ? ಸರಿ. ಅವನು ಅವನಿಗೆ ಕಲಿಸಿದನು. ಅವನನ್ನು ಕುದುರೆ, ಕತ್ತೆ ಅಂತ ಏನೇ ಕರೆದರೂ ಒದ್ದಾಡಿದ ಇತಿಹಾಸ ಎಲ್ಲರಿಗೂ ಗೊತ್ತು. ಸರಿ.
ಕ್ರಿಸ್ತನು ಅವನಿಗೆ ಕಲಿಸಿದನು ಮತ್ತು ಅವನು ಹಬ್ಬವನ್ನು ಚೆನ್ನಾಗಿ ಇಟ್ಟುಕೊಂಡನು. ಸರಿ, ಕ್ರಿಸ್ತನು ಹೋದನು. ಇನ್ನೊಮ್ಮೆ ಓದಿ. ಪೌಲನು ಪೆಂಟೆಕೋಸ್ಟ್ ದಿನದಂದು ಜೆರುಸಲೇಮಿನಲ್ಲಿ ಇರಲು ಸಾಧ್ಯವಾದರೆ ಅವನು ಏಷ್ಯಾದಲ್ಲಿ ಸಮಯವನ್ನು ಕಳೆಯುವುದಿಲ್ಲವಾದ್ದರಿಂದ ಎಫೆಸದಲ್ಲಿ ಮಾರಾಟ ಮಾಡಲು ನಿರ್ಧರಿಸಿದನು. ಸರಿ. ಆದ್ದರಿಂದ ಈಗ ನಾವು ಅಶ್ಶೂರದ ಸಮಯದಲ್ಲಿ ನಮ್ಮ ಪೂರ್ವಜರ ಬಗ್ಗೆ ಹಬ್ಬಗಳನ್ನು ಇಟ್ಟುಕೊಂಡು ಓದುತ್ತೇವೆ. ಗ್ರೀಕರ ಕಾಲದಲ್ಲಿ ಹಬ್ಬಗಳನ್ನು ಇಟ್ಟುಕೊಂಡು ನಮ್ಮ ಪೂರ್ವಜರ ಬಗ್ಗೆ ಓದುತ್ತೇವೆ. ನಾವು ಇಲ್ಲಿಯೇ ರೋಮ್ನ ಕಾಲದಲ್ಲಿ ನಮ್ಮ ಪೂರ್ವಜರ ಬಗ್ಗೆ ಓದುತ್ತಿದ್ದೇವೆ, ಹಬ್ಬಗಳನ್ನು ಆಚರಿಸಲು ನಿರ್ಧರಿಸಿದ್ದೇವೆ. ಈಗ ಇಲ್ಲಿ ನಾವು ಅಮೆರಿಕಾದಲ್ಲಿದ್ದೇವೆ, ಬ್ಯಾಬಿಲೋನ್ ದಿ ಗ್ರೇಟ್. ಹಬ್ಬ ಹರಿದಿನಗಳನ್ನು ಹಾಗೆಯೇ ಇಡಲು ಸಂಕಲ್ಪ ಮಾಡಬೇಕು. ಆದ್ದರಿಂದ ಪವಿತ್ರ ಘಟಿಕೋತ್ಸವವಾಗಿ ಒಟ್ಟಿಗೆ ಬನ್ನಿ, ಭೋಜನ, ಆಹಾರ, ಉತ್ತಣಗಳನ್ನು ತಯಾರಿಸಿ, ಸಂಗೀತವನ್ನು ಮಾಡಿ, ಪರಸ್ಪರ ಆನಂದಿಸಿ ಮತ್ತು ಮೋಶೆಯ ನಿಯಮಗಳನ್ನು ಆನಂದಿಸಿ. ಸರಿ. ಆದ್ದರಿಂದ ನಾವು ಶಾಲೋಮ್ ಎಂದು ಹೇಳುತ್ತೇವೆ. ಶಾಲೋಮ್ ಅತ್ಯುನ್ನತ ಕ್ರಿಸ್ತನ ಆಶೀರ್ವಾದ. Nation is men leading by example. Nation is family. Nation